Hello students. Uh, Today I will take class regarding theoretical distributions. So theoretical distribution is continued part of probability. Those who are studying in BCom, the two University of Mysore, this will be the fourth chapter of the subject called quantitative techniques for the sixth semester. ಸೊ ಈ ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್ ಚಾಪ್ಟರಲ್ಲಿ ಸೊ 3 ಕಾಂಪೊನೆಂಟ್ ಬರುತ್ತೆ. ಸೊ ಅದನ್ನು ನಾನಿಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ದ ಕಂಟೆಂಟ್ಸ್ ಆರ್ ಲೈಕ್ ದಿಸ್. ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನಲ್ಲಿ ಬೈನಾಮಿಯಲ್, ಪಾಯ್ಸನ್ ಆ್ಯಂಡ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಸೊ ಒನ್ ಬೈ ಒನ್ ಇದು ಮಾಡೋಣ. ಬಿಫೋರ್ ಐ ವಾಂಟ್ ಟು ಇಂಟ್ರೊಡ್ಯೂಸ್ ಅಬೌಟ್ ವಾಟ್ ಈಸ್ ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ. ಸೊ ವಾಟ್ ಈಸ್ ದ ಯೂಸ್, ವಾಟ್ ಇಸ್ ಅಪ್ಲಿಕೇಶನ್ ಪಾರ್ಟ್ ಆಫ್ ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್ ಅಂತ ನೋಡೋಣ. ಸೊ ಒಂದು ಡಿಸ್ಟ್ರಿಬ್ಯೂಷನಲ್ಲಿ ದೇರ್ ಆರ್ ಟೂ ಟೈಪ್ಸ್. ಒನ್ ಇಸ್ ಅಬ್ಸರ್ವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಇಸ್ ಅನದರ್ ಒನ್ ಇಸ್ ಥಿಯರಿಟಿಕಲ್ ಅಂತ ಏನಾದರೂ ಕರಿಬೋದು, ಎಕ್ಸ್ಪೆಕ್ಟೆಡ್ ಅಂತ ಕರಿಬೋದು, ಅಥವಾ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತ. ಅಬ್ಸರ್ವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಸ್ ಅಂತಂದರೆ ನಾವೇನು ಅಬ್ಸರ್ವ್ ಮಾಡಿರ್ತೀವಿ. ಫಾರ್ ಎಕ್ಸಾಂಪಲ್ ಪ್ರಾಬಬಿಲಿಟಿಲಿ ನೀವು ಸುಮಾರು ಲೆಕ್ಕಗಳು ಮಾಡಿದರೆ, ಸೊ ನಿಮಗೆ ಗೊತ್ತಿರೋ ಪ್ರಾಬಬಿಲಿಟಿ ಈಸ್ ನಥಿಂಗ್ ಬಟ್ ಇಟ್ಸ್ ಅ ಚಾನ್ಸ್ ಆಫ್ ಹ್ಯಾಪ್ನಿಂಗ್. ನಾವು ಏನಾಗ್ಬೋದು ಅಂತ ಹೇಳೋವಂಥ ಪ್ರಾಬಬಲ್ ಅನ್ನೋ ವರ್ಡ್ ಬರುತ್ತೆ. ಸೊ ಅದರಲ್ಲಿ ಅಬ್ಸರ್ವ್ಡ್ ಅಂತ ಅಂದರೆ ನಾವು ಯಾವುದೋ ಒಂದು ಈಗ ಟಾಸಿಂಗ್ ಗೇಮ್ ಅಂತ ತೊಗೊಂಡಾಗ ಒಂದು 10 ಸಲ ಆ ಗೇಮ್ನ ಪ್ಲೇ ಮಾಡಿರ್ತೀವಿ, ಆಟ ಆಡಿರ್ತೀವಿ, ಟ್ರಯಲ್ಸ್ ಮಾಡಿರ್ತೀವಿ. ಸೊ ಅದರಲ್ಲಿ ಎಷ್ಟು ಸಲ ಎಡ್ ಬಂತು ಅಂತ ನೋಟ್ ಮಾಡೋದು. ದಿಸ್ ಈಸ್ ವಾಟ್ ಅಬ್ಸರ್ವ್ಡ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ಸು. ಸೊ ಇದನ್ನು ಬೇಸಾಗಿ ಇಟ್ಕೊಂಡು ಅದು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗೋಕ್ಕೆ ಎಷ್ಟು ಸಲ ಎಡ್ ಬಂತು, ಒಂದು ಸಲ ಎಷ್ಟು ಸಲ ಬಂದಿದೆ, 2 ಸಲ ಎಷ್ಟು ಸಲ ಬಂದಿದೆ. ಇಫ್ ಇಟ್ ಈಸ್ ನಂಬರ್ ಆಫ್ ಎಕ್ಸ್ಪರಿಮೆಂಟ್ಸ್ ಅಥವಾ ನಂಬರ್ ಆಫ್ ಇವೆಂಟ್ಸ್ ಇಸ್ ಆ್ಯಪಂಡ್ ಅದಕ್ಕೆ ನಾವು ಏನು ಯೂಸ್ ಮಾಡ್ತೀವಿ ಅಂತ ಅಂದರೆ ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್ಸ್ನ ಯೂಸ್ ಮಾಡ್ತೀವಿ. ಅಥವಾ ಎಕ್ಸ್ಪೆಕ್ಟೆಡ್ ಅಂದರೆ ಏನು ಎಕ್ಸ್ಪೆಕ್ಟ್ ಆಗ್ಬೋದು ಅಂತ ನೋಡುವಂಥದ್ದು ಡಿಸ್ಟ್ರಿಬ್ಯೂಷನ್ಸ್ನ ಇಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂದರೂ ಒಂದೇ, ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್ ಅಂದರೂ ಒಂದೇ. ಸೊ ಈ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ದೇರ್ ಆರ್ 7 ಡಿಸ್ಟ್ರಿಬ್ಯೂಷನ್ಸ್ ಇದೆ. ಬಟ್ ನೀವು ಸ್ಟಡಿ ಮಾಡ್ತಾ ಇರೋದ್ರಲ್ಲಿ 3 ಮೇಯ್ನ್ ಇಂಪಾರ್ಟೆಂಟ್ ಡಿಸ್ಟ್ರಿಬ್ಯೂಷನ್ಸು: ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್, ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಮತ್ತು ನಾರ್ಮಲ್ ಡಿಸ್ಟ್ರಿಬ್ಯೂಷನ್. ಸೊ ಇಲ್ಲಿ ಏನು ಕಂಟೆಂಟ್ ಬರುತ್ತೆ ಇದನ್ನು ನಾನು ಮೋಸ್ಟ್ ಸೆಕೆಂಡ್ PU ಸ್ಟ್ಯಾಟಿಸ್ಟಿಕ್ಸ್ ಬುಕ್ಕಿಂದ ನಾನು ತೊಗೊಂಡಿದ್ದೀನಿ. ಇನ್ನೂ ಬೇಕಾದ್ದು ಇನ್ನು ರೆಫರೆನ್ಸ್ ಬೇಕು ಅಂದರೆ ಯು ಕ್ಯಾನ್ ರೆಫರ್ ದಟ್ ಬುಕ್ ಆ್ಯಕ್ಚುಲಿ. ಸೊ ಓಕೆ, ನಾವು ವಿಲ್ ಸ್ಟಾರ್ಟ್ ದ ಟಾಪಿಕ್. ಈ ಕ್ಲಾಸಲ್ಲಿ, ಈ ವಿಡಿಯೋದಲ್ಲಿ ನಿಮಗೆ ಹೆಚ್ಚಾಗಿ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡ್ತೀವಿ. 3 ಡಿಸ್ಟ್ರಿಬ್ಯೂಷನ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ನಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಸೊ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಆಲ್ಸೋ ಡಿಸ್ಕವರ್ಡ್ ಬೈ ಜೇಮ್ಸ್ ಬರ್ನೋಲಿ. ಯಾಕಂದರೆ ಬರ್ನೋಲಿ ಡಿಸ್ಟ್ರಿಬ್ಯೂಷನ್ ಅಂತ ಒಂದಿದೆ ಈ ಡಿಸ್ಟ್ರಿಬ್ಯೂಷನಲ್ಲಿ. ಸೊ ಅಷ್ಟು ಪಾಪ್ಯುಲರ್ ಅಲ್ಲದೆ ಹೋದರು, ಇದನ್ನು ಡಿಸ್ಕವರ್ಡ್ ಮಾಡಿದವರು ಜೇಮ್ಸ್ ಬರ್ನೋಲಿ ಅಂತ. ದಿಸ್ ಈಸ್ ಡಿಸ್ಕ್ರೀಟ್. ನಿಮ್ಗೆ ಗೊತ್ತಿರ್ಬೋದು, ಮೀಡಿಯನ್ ಮೋಡ್ ಇದ್ರಲ್ಲಿ ಮಾಡಬೇಕಾದ್ರೆ ಕಂಟಿನ್ಯೂಸ್, ಇಂಡಿವಿಜುವಲ್ ಮತ್ತು ಡಿಸ್ಕ್ರೀಟ್ ಸೀರೀಸ್ ನೋಡಿದ್ರೆ. ಸೊ ಡಿಸ್ಟ್ರಿಬ್ಯೂಷನಲ್ಲಿ ಡಿಸ್ಕ್ರೀಟ್ ಆಗ್ಬೋದು ಅಥವಾ ಕಂಟಿನ್ಯೂಸ್ ಆಗ್ಬೋದು. ವೆರಸ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಒಂದು ಸ್ವಲ್ಪ ಕಂಟಿನ್ಯೂಸ್ ಇರುತ್ತೆ, ಬಟ್ ಇದೆಲ್ಲ ಡಿಸ್ಕ್ರೀಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ನೇ ಆಗಿರುತ್ತೆ. ಸೊ ಡೆಫಿನೇಷನ್ ಕಡೆ ನೋಡಿದಾಗ ನಾವು, ಇಫ್ ಎಕ್ಸ್ ಈಸ್ ಎ ಡಿಸ್ಕ್ರೀಟ್ ರ್ಯಾಂಡಮ್ ವೇರಿಯಬಲ್ ವಿತ್ ಪ್ರಾಬಬಿಲಿಟಿ ಮಾಸ್ ಫಂಕ್ಷನ್, ನೋಡಿ ಇಲ್ಲಿ ದಿಸ್ ಈಸ್ ದ ಮಾಸ್ ಫಂಕ್ಷನ್ ಆಫ್ binomial distribution NCX p to the power of x q to the power of n minus x, where x is equal to 0, 1 to up to n. 0 is less than p, less than 1, q is equal to 1 minus p, then the x is a binomial variant and the distribution is called binomial distribution ಅಂತ ಹೇಳ್ತಾರೆ. ಸೊ ಇಲ್ಲಿ ನೀವು ವರ್ಡ್ ನೋಡ್ಬೋದು, ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಬೈ 2 ಎಲಿಮೆಂಟ್ ಇದೆ. ಸೊ ಒಂದು ಇಲ್ಲಿ ಪ್ಯಾರಾಮೀಟರ್ಸ್ ಅಂತ ನಾವು ತೊಗೊಂಡಾಗ ಎನ್ ಮತ್ತು ಪಿ ಇರೋದು. ಸೊ ಪಿ ಇಂಡಿಕೇಟ್ಸ್ ಸಕ್ಸಸ್, ವೆರಸ್ ಸಕ್ಸಸ್ಗೆ ಕಾಂಟ್ರಡಿಕ್ಟರಿ ಆಗಿರಿ ಬೈ 2 ಬರ್ತದೆ. ಒಂದು ಸಕ್ಸಸ್, ಇನ್ನೊಂದು ಫೇಲ್ಯೂರ್, ಪಾಸ್, ಫೇಲ್, ಸಮಥಿಂಗ್ ಲೈಕ್ ದಟ್. ಸೊ ಎರಡು ಒಂದು ಡಿಫೆಕ್ಟಿವ್, ನಾನ್ ಡಿಫೆಕ್ಟಿವ್ ಆ ಥರ ಬರೋವಂಥದ್ದು. ಸೊ 2 ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಸೊ ವಿತ್ ಎನ್ ಅಂತಂದರೆ ಫೈನೈಟ್ ನಂಬರ್. ನೋಡಿ ಇಲ್ಲಿ ಎನ್ ಅಂತಂದರೆ ಫೈನೈಟ್ ನಂಬರ್, ಅಂದರೆ ಎಣ್ಸೋಕ್ಕಾಗೋವಂಥ ನಂಬರ್ಗಳು ಮಾತ್ರ ಇಲ್ಲಿ ಕನ್ಸಿಡರ್ ಮಾಡೋದು. ಸೊ ನಾವು ಜಾಸ್ತಿ ಎಷ್ಟಿಗೆ 100ವರೆಗೂ ಮಾಡೋಕ್ಕಾಗಲ್ಲ, ದಟ್ಸ್ ಅ ಲಿಮಿಟ್. ಸೊ ಒಂದಕ್ಕೆ ಲಿಮಿಟ್ ಮಾಡಿಕೊಂಡು ಮಾಡ್ಬೋದು. ಸೊ ಇಲ್ಲಿ ನೋಡಿ, ಇಲ್ಲಿ
ಸೊ ಪಿ ಎಕ್ಸ್ ಇಸ್ ಈಕ್ವಲ್ ಟು ಎನ್ ಸಿ ಎಕ್ಸ್ ಪಿ ಎಕ್ಸ್ ಪಿ ಟು ದಿ ಪವರ್ ಆಫ್ ಎಕ್ಸ್ ಕ್ಯೂ ಟು ದಿ ಪವರ್ ಆಫ್ ಎನ್ ಮೈನಸ್ ಎಕ್ಸ್. ಸೊ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ಗೆ ಎಕ್ಸಾಂಪಲ್ಸ್ ಅಂತ ನೋಡಿದ್ರೆ ನಾವು ನೋಡಿ ಇಲ್ಲಿ ನಂಬರ್ ಆಫ್ ಎಡ್ಸ್ ಒಬ್ಟೈನ್ಡ್ ಇನ್ 4 ಟಾಸಸ್, ಎಷ್ಟು ಸಲ ಎಡ್ ಬರುತ್ತೆ. ಸೊ ಟಾಸಲ್ಲಿ ಪ್ರಾಬಬಿಲಿಟಿ ನಮಗೆ ಚಾನ್ಸಸ್ ನಮಗೆ ಗೊತ್ತೇ ಆಗುತ್ತೆ. ಎಷ್ಟು ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎಡ್ ಅಷ್ಟು ಅಂದರೆ 50-50, 50 ಎಡ್ ಬೀಳ್ಬೋದು, 50% ಎಡ್ ಬೀಳ್ಬೋದು, 50% ಟೇಲ್ ಬೀಳ್ಬೋದು. ಸೊ ಪ್ರಾಬಬಿಲಿಟಿ ಇಸ್ ಈಕ್ವಲ್ ಟು ಪಿ ಇಸ್ ಈಕ್ವಲ್ ಟು 1/2, ಕ್ಯೂ ಇಸ್ ಈಕ್ವಲ್ ಟು ಆಲ್ಸೋ 1/2. ಸೊ 4 ಅಂತ ಅಂದರೆ ಇಟ್ಸ್ ಎ ಫೈನೈಟ್ ನಂಬರ್, ಎಣಿಸೋಕ್ಕಾಗುವಂಥದ್ದು. ಸೊ ನೆಕ್ಸ್ಟ್ ಅದೇ ರೀತಿ ನಂಬರ್ ಆಫ್ ಮೇಲ್ ಚಿಲ್ಡ್ರನ್ ಇನ್ ಅ ಫ್ಯಾಮಿಲಿ ಆಫ್ 2 ಚಿಲ್ಡ್ರನ್. ಫ್ಯಾಮಿಲಿಯಲ್ಲಿ 2 ಚಿಲ್ಡ್ರನ್ ಇರೋ ಮಕ್ಕಳಿಗೆ ಎಷ್ಟು ಮೇಲ್ ಚಿಲ್ಡ್ರನ್ ನೀವು ಬರ್ತ್ ಕೊಡಬೇಕಾದ್ರೆ ಮೇಲ್ ಆರ್ ಫೀಮೇಲ್ ಆಗ್ಬೋದು ಇದರಲ್ಲಿ. ಸೊ ಪ್ರಾಬಬಿಲಿಟಿ ಇಸ್ ಆಲ್ಸೋ 1/2. ಸೊ ಇನ್ನೊಂದು ಕೊಟ್ಟಿದೆ, ಬಾಂಬ್ಸ್ ಹಿಟ್ಟಿಂಗ್ ಎ ಟಾರ್ಗೆಟ್ ಅಮಂಗ್ 3 ಬಾಂಬ್ಸ್ ವಿಚ್ ಆರ್ ಏಮ್ಡ್ ಅಟ್ ಇಟ್. ಬಾಂಬ್ಸ್ ಇಟ್ ಒಂದು ಟಾರ್ಗೆಟ್ನ ಇಟ್ 3 ಬಾಂಬ್ಸ್ ಇದೆ, ಅಲ್ಲಿ ಹೊಡೆಯೋಕ್ಕೆ ಆ ಬಾಂಬ್ ಅದನ್ನ ಇಟ್ ಮಾಡೋಕ್ಕೆ ಚಾನ್ಸ್ ಎಷ್ಟಿರುತ್ತೆ, 1 second 50 ಇಟ್ ಮಾಡ್ಬೋದು, ಮಾಡ್ದಲೇ ಇರ್ಬೋದು. ಸೊ ದಿಸ್ ಈಸ್ ವಾಟ್ ಎಕ್ಸಾಂಪಲ್ ಆಫ್ ಬೈನಾಮಿಯಲ್ ವೇರಿಯೇಟ್. ಅಂದರೆ ಇಲ್ಲೇ ಗೊತ್ತಾಗುತ್ತೆ ನಮಗೆ ದೇರ್ ಆರ್ 2 ಎಲಿಮೆಂಟ್ಸ್, ಒನ್ ಇಸ್ ಸಕ್ಸಸ್, ಅನದರ್ ಒನ್ ಇಸ್ ಫೇಲ್ಯೂರ್ನ ಇಟ್ಕೊಂಡು ವಿತ್ ಫೈನೈಟ್ ನಂಬರ್ಸ್ ಆಫ್ ಈವೆಂಟ್ಸ್ನ ಮಾಡಬೇಕಾಗತ್ತೆ. ಸೊ ಇದಕ್ಕೆ ಫೀಚರ್ಸ್ ಅಂದರೆ ಏನಂದರೆ ನಾನು ಆಲ್ರೆಡಿ ಹೇಳಿದೆ, ಎನ್ ಆ್ಯಂಡ್ ಪಿ ಆರ್ ದ ಪ್ಯಾರಾಮೀಟರ್ಸ್ ಆಫ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್. ಎನ್ ಮತ್ತು ಪಿ ಎರಡು. ಪಿ ಅಂತ ಅಂದರೆ ಇಟ್ಸ್ ವಾಟ್ ಈಸ್ ಸಕ್ಸಸ್, ಫೇಲ್ಯೂರ್, ಡಿಫೆಕ್ಟಿವ್, ನಾನ್ ಡಿಫೆಕ್ಟಿವ್. ಎನ್ ಅಂದರೆ ಎಷ್ಟು ಸ್ಯಾಂಪಲ್ಸ್ನ ನೀವು ತೋದಿರೋ, ಎಷ್ಟು ಇದು ತೋದಿರೋ, ದಟ್ಸ್ ಫೈನೈಟ್ ನಂಬರ್. ಎನ್ ಈಸ್ ಫೈನೈಟ್ ನಂಬರ್. ಪಿ ನೆಕ್ಸ್ಟ್ ಈಸ್ ರೇಂಜ್ ಆಲ್ರೆಡಿ ಇದೆ 0, 1 to x, 0, 1 ಅಪ್ ಟು ಎನ್ ಅಂದರೆ ಫೈನೈಟ್ ನಂಬರ್ಸ್ವರೆಗೂ ಮಾತ್ರ ತೊಗೋಬೋದು, ಅಂದರೆ ಎಣ್ಸೋಕ್ಕಾಗೋವಂಥದ್ದು. ಆ್ಯಂಡ್ ಪಿ ಎಮ್ ಎಫ್ ಪ್ರಾಬಬಿಲಿಟಿ ಮಾಸ್ ಫಂಕ್ಷನ್, ಆಲ್ರೆಡಿ ಫಾರ್ಮುಲಾ ಎನ್ ಸಿ ಎಕ್ಸ್ ಪಿ. ದಿಸ್ ಇಸ್ ದ ಮೇನ್ ಫಾರ್ಮುಲಾ ವಿ ಆರ್ ಯೂಸಿಂಗ್ ಇನ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್. ಇಲ್ಲಿ ಕಾಂಬಿನೇಷನ್ನ ಯೂಸ್ ಮಾಡ್ತೀವಿ, ಎನ್ ಸಿ ಎಕ್ಸ್ ಪಿ ಟು ದಿ ಪವರ್ ಆಫ್ ಎಕ್ಸ್ ಕ್ಯೂ ಟು ದಿ ಪವರ್ ಆಫ್ ಎನ್ ಮೈನಸ್ ಎಕ್ಸ್. ಸೊ ಅದನ್ನು ಯೂಸ್ ಮಾಡ್ತೀವಿ. ಸೊ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನಲ್ಲಿ ಮೀನ್ ಅಂತ ಅಂದರೆ ಎನ್ ಪಿ, ಎನ್ ಇಂಟು ಪಿ, ಎರಡು ಪ್ಯಾರಾಮೀಟರ್ನ ಏನು ಮಾಡ್ತೀವಿ, ಮಲ್ಟಿಪ್ಲೈ ಮಾಡ್ತೀವಿ. ವೇರಿಯನ್ಸ್ ಅಂದರೆ ಎನ್ ಇಂಟು ಪಿ ಇಂಟು ಕ್ಯೂ. ವೇರಿಯನ್ಸ್ ಇಸ್ ಈಕ್ವಲ್ ಟು ಎನ್ ಇಂಟು ಪಿ ಇಂಟು ಕ್ಯೂನ ಇದು ಮಾಡ್ತೀವಿ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎನ್ ಪಿ ಕ್ಯೂ. ಆಬ್ವಿಯಸ್ಲಿ ವೇರಿಯನ್ಸ್ ಎನ್ ಪಿ ಕ್ಯೂ ಆದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅದಕ್ಕೆ ಏನು ಸ್ಕ್ವೇರ್ ರೂಟ್ ಬರುತ್ತೆ ಅದನ್ನು ಇದು ಮಾಡ್ತೀವಿ. ಇಲ್ಲೊಂದು ಅಬ್ಸರ್ವ್ ಮಾಡಬೇಕು, ಮೀನ್ ಶುಡ್ ಬಿ ಗ್ರೇಟರ್ ದ್ಯಾನ್ ವೇರಿಯನ್ಸ್. ಯಾವಾಗಲೂ ಮೀನು ವೇರಿಯನ್ಸ್ಗಿಂತ ಗ್ರೇಟರ್ ಆಗಿರಬೇಕು ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್. ದಟ್ ಮೀನ್ಸ್ ಎನ್ ಪಿ ಇಸ್ ಗ್ರೇಟರ್ ದ್ಯಾನ್ ಎನ್ ಪಿ ಕ್ಯೂ ಅನ್ನೋದನ್ನ ಇದು ಮಾಡ್ತೀವಿ. ಆ್ಯಂಡ್ ಮೀನ್ ಆ್ಯಂಡ್ ಮೋಡ್ ಎರಡು ಈಕ್ವಲ್ ಆಗಿರುತ್ತೆ. ನೋಡಿ ಇಲ್ಲಿ ಮೀನ್ ಮತ್ತು ಮೋಡ್ ಬೋತ್ ಆರ್ ಈಕ್ವಲ್. ದಟ್ ಈಸ್ ಎನ್ ಪಿ ಏನು ಬರುತ್ತೆ ಅದೇ ಇಲ್ಲಿ ಮೀನ್ ಏನು ಬರುತ್ತೆ ಅದನ್ನು ಇಲ್ಲಿ ಮೋಡ್ ಅಂತ ನಾವು ಕನ್ಸಿಡರ್ ಮಾಡೋದು. ಸೊ ಇಲ್ಲೊಂದು ನಾವು ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ಪ್ರಾಬ್ಲಮ್ ಇನ್ ರಿಗಾರ್ಡಿಂಗ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ನಾವು ಕಾಂಬಿನೇಷನ್ಸ್ ಲೆಕ್ಕಗಳನ್ನ ಕಲಿಬೇಕಾಗತ್ತೆ. ಸೊ ಕಾಂಬಿನೇಷನ್ನ ಒಂದೆರಡು ನಾನು ನಿಮಗೆ ಲೆಕ್ಕಗಳನ್ನ ತೋರಿಸಿ ಆಮೇಲೆ ಮುಂದಕ್ಕೆ ಹೋಗ್ತೀನಿ. ಸೊ ಅದಕ್ಕೆ ಒಂದು ಸ್ವಲ್ಪ ನಾವು ಇದು ಮಾಡೋಣ, ಕಾಂಬಿನೇಷನ್ ರಿಲೆವೆಂಟ್ ಫಾರ್ಮುಲಾ ಮತ್ತು ಲೆಕ್ಕಗಳು ಯಾವ ರೀತಿ ಸಾಲ್ವ್ ಮಾಡೋದು ಅಂತ ತಿಳ್ಕೊಳ್ತಾ ಹೋಗೋಣ ಈಗ. ಓಕೆ, ನಾವೆಲ್ಲ ಸ್ಟಾರ್ಟ್ ರಿಗಾರ್ಡಿಂಗ್ ಕಾಂಬಿನೇಷನ್ ಪ್ರಾಬ್ಲಮ್ಸ್. ಸೊ ಕಾಂಬಿನೇಷನ್ಸಲ್ಲಿ ಮೇನ್ ಫಾರ್ಮುಲಾ ದಟ್ ಈಸ್ ಎನ್ ಸಿ ಎಕ್ಸ್. ಇದನ್ನು ಆರ್ ಅಂತನಾದ್ರೂ ಯೂಸ್ ಮಾಡ್ಬೋದು, ಎಕ್ಸ್ ಅಂತನಾದರೂ ಯೂಸ್ ಮಾಡ್ಬೋದು. ಎನ್ ಸಿ ಎಕ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು ಹೇಳುತ್ತೆ ಅಂತಂದರೆ ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಎಕ್ಸ್ ಫ್ಯಾಕ್ಟೋರಿಯಲ್ ಇಂಟು ಎಕ್ಸ್ ಫ್ಯಾಕ್ಟೋರಿಯಲ್ ಅಂತ ಇಲ್ಲಿ ಫಾರ್ಮುಲಾನ ನಾವು ಹೇಳ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ನ ನಾವು ತೊಗೊಂಡಾಗ ಈಗ ಎನ್ ಶುಡ್ ಬಿ ಗ್ರೇಟರ್ ದ್ಯಾನ್ ಎಕ್ಸ್. ಆಬ್ವಿಯಸ್ಲಿ ಎನ್ ಯಾವಾಗಲೂ ಎಕ್ಸ್ಗಿಂತ ಗ್ರೇಟರ್ ಇರಲೇಬೇಕಾಗುತ್ತೆ ಕಾಂಬಿನೇಷನಲ್ಲಿ. ಫಾರ್ ಎಕ್ಸಾಂಪಲ್ 8C5 ನಾವು ಮಾಡಿದಾಗ 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 8 ಮೈನಸ್ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಇಂಟು 5 ಫ್ಯಾಕ್ಟೋರಿಯಲ್. ಸೊ ಇದನ್ನು ನಾವು ಇದು ಮಾಡಿದಾಗ 8 ಫ್ಯಾಕ್ಟೋರಿಯಲ್ ಅಂದ್ರೇನು, 8 ಇಂಟು 7 ಇಂಟು 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1. ಸೊ 8 ಮೈನಸ್ 3 ಅಂದರೆ 5 ಅಂದರೆ 3 ಅಂದರೆ 3 ಇಂಟು 2 ಇಂಟು 1. ಸೊ 5 ಫ್ಯಾಕ್ಟೋರಿಯಲ್ ಅಂದರೆ 5 ಇಂಟು 4 ಇಂಟು 3 ಇಂಟು 2 ಇಂಟು 1. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ ಕ್ಯಾನ್ಸಲ್, ಇದು ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ಸೊ ಕೊನೆಗಳದು 8 7s. ಸೊ 8 7s ದ ಆನ್ಸರ್ ಇಸ್ 8 7s ದ ಆನ್ಸರ್ ಎಷ್ಟು ಬರುತ್ತೆ ಅಂತ ಅಂದರೆ ದ ಆನ್ಸರ್ ಈಸ್
56. ಸೊ ಈ ಥರ ಆನ್ಸರ್ನ ನಾವು ಕಾಂಬಿನೇಷನ್ನ ಯೂಸ್ ಮಾಡಿ ಮಾಡ್ತೀವಿ. ಸೊ ಇದರಲ್ಲಿ ಸೊ ಈಗ 0 ಬಂತು ಅಂದರೆ 0 ಫ್ಯಾಕ್ಟೋರಿಯಲ್ ದ ವ್ಯಾಲ್ಯೂ ಇಸ್ 1. ಇದೊಂದು ನಿಮಗೆ ಗೊತ್ತಿರಲಿ, 0 ಫ್ಯಾಕ್ಟೋರಿಯಲ್ ಅಂತಂದರೆ 1. ಇನ್ ಪರ್ಮಿಟೇಷನ್ ಕಾಂಬಿನೇಷನಲ್ಲಿ ನಾವು ಎಲ್ಲೋ ಇದನ್ನು ಅಪ್ಲೈ ಮಾಡೋದು 0 ಅನ್ನೋದಿಲ್ಲ, ಬೇಸ್ ಇಲ್ಲ ಇರೋದ್ರಿಂದ 0 ಫ್ಯಾಕ್ಟೋರಿಯಲ್ ಅಂತಂದರೆ 1 ಅಂತ ಮಾಡ್ತೀವಿ. ಆ್ಯಂಡ್ ಎನಿ ಪವರ್ ಆಫ್ 0 ಇಸ್ ಆಲ್ಸೋ 1. ಯಾವುದೇ ಪವರ್ 0 ಬಂತು ಅಂದರೆ ಏನಂತ ಬರಿತೀವಿ, 1 ಅಂತ ಇಲ್ಲಿ ಬರಿತೀವಿ, ಯಾವುದೇ ಇರ್ಬೋದು. ಓಕೆ, ದಟ್ಸ್ ಆಲ್ ಅಬೌಟ್ ಕಾಂಬಿನೇಷನ್ಸ್ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದು. ಓಕೆ, ನಾವು ಕಮ್ ಬ್ಯಾಕ್ ಟು ದ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್ ಬರೋಣ ಈಗ. ಸೊ ಫಸ್ಟ್ ಪ್ರಾಬ್ಲಮ್ ನೋಡಿ ಇಲ್ಲಿ, an unbiased coin is tossed 5 times. Find the probability that the tosses result in heads only, 3 heads, 2 tails. Obviously 3 heads, 2 tails and 4 or more heads. ಸೊ ಇಲ್ಲಿ ನಾವು ನೋಡ್ಬೋದು an unbiased coins. ಈಗ ಕಾಯಿನ್ಸ್ನ ಟಾಸ್ ಮಾಡಿದ್ರೆ ಆಬ್ವಿಯಸ್ಲಿ ಟಾಸಿಂಗ್ ಗೇಮಲ್ಲಿ ನಿಮ್ಗೆ ಗೊತ್ತಿರ್ಬೋದು ಪ್ರಾಬಬಿಲಿಟಿ ಇಸ್ 50-50, P50, Qನೂ ಕೂಡ ಎಷ್ಟಿರುತ್ತೆ 50 ಇರುತ್ತೆ ಅಂತ ನಾವು ಹೇಳ್ಬೋದು. ಸೊ ಎಷ್ಟು ಟೈಮ್ ಟಾಸ್ ಮಾಡ್ತಾರೆ ಅಂತ ಅಂದರೆ 5 ಟೈಮ್ಸ್. ದಟ್ಸ್ ಅ ಫೈನೈಟ್ ನಂಬರ್. ಸೊ 5 ಇರುತ್ತೆ. ಸೊ ಎಡ್ಸ್ ಓನ್ಲಿ. ಫಸ್ಟ್ ಕ್ವೆಶನ್ನು ಎಡ್ಡೇ ಬರೋಕ್ಕೆ ಎಷ್ಟು ಚಾನ್ಸ್ ಇದೆ? ಓನ್ಲಿ ಎಡ್ಸ್ ಓನ್ಲಿ. ಸೊ 5 ಸಲನೂ ಏನು ಬರಬೇಕಿಲ್ಲಿ, ಎಡ್ ಬರಬೇಕು. ಇಲ್ಲ 3 ಸಲ ಎಡ್ ಬರಬೇಕಂದ್ರೆ 3 ಎಡ್ಸ್ ಬರೋಕ್ಕೆ ಎಷ್ಟು ಚಾನ್ಸ್ ಇದೆ? ಸೊ 3 ಎಡ್ಸ್ ಬಂದರೆ ಆಬ್ವಿಯಸ್ಲಿ 2 ಟೈಲ್ಸ್ ಬರುತ್ತೆ. ಇದು ಕೊಡದೆ ಹೋದರೂ ಆಗುತ್ತೆ. ಅಂದರೆ 3 ಎಡ್ಸ್ ಅಂದರೆ ಆಬ್ವಿಯಸ್ಲಿ ದಟ್ಸ್ ಅಂಡರ್ಸ್ಟುಡ್. ಇನ್ನು ಮಿಕ್ಕಿದ್ದೇನಿರಬೇಕು 2 ಟೈಲ್ಸ್. 4 ಆರ್ ಮೋರ್, 4 ಅಥವಾ ಅದಕ್ಕೆ ಹೆಚ್ಚಿನ ಸತಿ ಎಡ್ ಬರೋಕ್ಕೆ ಚಾನ್ಸ್ ಎಷ್ಟಿದೆ ಅಂತ ಇಲ್ಲಿ ಕ್ವಶನ್ ಮಾಡಿರೋದು. ಸೊ ನಮಗೆ ಗೊತ್ತಾಯಿತು. ಸೊ n ಇಸ್ ಈಕ್ವಲ್ ಟು ಎಷ್ಟು, 5. ಸೊ ಪ್ರಾಬಬಿಲಿಟಿ, ಇದು ಟಾಸಿಂಗ್ ಗೇಮ್ ಆಗಿರೋದ್ರಿಂದ ಪ್ರಾಬಬಿಲಿಟಿ ಎಷ್ಟಾಗುತ್ತೆ, 1/2 ಆಗುತ್ತೆ. ಸೊ ಆಲ್ರೆಡಿ ಪ್ರಾಬ್ಲಮ್ ನಿಮಗೆ ಫಾರ್ಮುಲಾ ಗೊತ್ತಿದೆ, NCX P⁴x Q⁴n - x. ಸೊ n ಎಷ್ಟು 5, C x. x ಏನಾಗುತ್ತೆ, ಡಿಪೆಂಡ್ಸ್ ಆನ್ ಪ್ರಾಬಬಿಲಿಟಿ ಏನಾಗ್ತಾ ಹೋಗುತ್ತೆ, ಇದು ಚೇಂಜ್ ಆಗ್ತಾ ಹೋಗುತ್ತೆ ಎಕ್ಸ್ರ ಮೇಲೆ. ಸೊ 1/2 ದಟ್ ಈಸ್ P Q 1/2 x 5 - x. ಸೊ ಈ ಫಾರ್ಮುಲನ್ನ ಇದು ಮಾಡಿ ನಾವು ಮಾಡ್ತಾಯಿದ್ದೀವಿ. ಸೊ ನಾವು ನೋಡಿ ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಬೇಕು ನೀವು, 2 1/2 ಆಗಿರೋದ್ರಿಂದ, ಸೊ 2 1/2 ಆಗಿರೋದ್ರಿಂದ ನಾವೇನು ಮಾಡೋದು, 5CX 2 1/2 ಆದರೆ ಮಾತ್ರ ಇದು ಬರೀ ಟಾಸಿಂಗ್ ಗೇಮಲ್ಲಿ ಬರೋದು. 1/2 ಆಗಿರೋದ್ರಿಂದ 1/2 ಟು ದ ಪವರ್ ಆಫ್ 5. x ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ ವೆನ್ ಲಾ ಆಫ್ ಇಂಡಿಸಸ್ನ ಅಪ್ಲೈ ಮಾಡಿದಾಗ. ಸೊ 1/2 ಟು ದ ಪವರ್ ಆಫ್ ಏನಾಗುತ್ತೆ 5 ಮಾತ್ರ ಇಲ್ಲಿ ಕೊಡುತ್ತೆ. ಸೊ x ಏನಾಗುತ್ತೆ 0 1 2 3 4 5 ಅಪ್ ಟು 5 ನಂಬರ್ಸ್ ಅಂದರೆ 5 ಟೈಮ್ಸ್ ಅಂದರೆ 0 ಟೈಮ್ಸ್ ಎಡ್ ಬರ್ದಲ್ಲೇ ಇರ್ಬೋದು. 1 2 3 4 5. 5 ಇಸ್ ನಥಿಂಗ್ ಬಟ್ 0 1 2 3 4 5 ಅಂತ ಇಲ್ಲಿ ಹೇಳ್ತಾ ಇದೆ. ಸೊ ಫಸ್ಟ್ ಪ್ರಾಬ್ಲಮ್ ಏನಿದೆ, ಎಡ್ಸ್ ಓನ್ಲಿ. ನನಗೆ 5 ಎಡ್ ಬರಬೇಕು ಅಂದರೆ x ಇಸ್ ಈಕ್ವಲ್ ಟು ಎಷ್ಟು ನೋಡಿ, ಇಲ್ಲಿ 5 ಎಡ್ ಬರಬೇಕು ಅಂದರೆ x ಜಾಗದಲ್ಲಿ ಎಷ್ಟು ಬರುತ್ತೆ, ಎಡ್ಸ್ ಓನ್ಲಿ ಅಂದರೆ 5. ಸೊ 5 ಈಸ್ n, C 5 1/2 ಟು ದ ಪವರ್ ಆಫ್ 5. ಸೊ ಇದು ಹೆಂಗೆ ಬಂತು ಅಂತಂದರೆ 5C5 ಮಾಡಿದ್ರೆ ನೀವು, ನಾನು ನಿಮಗೆ ಆಲ್ರೆಡಿ ನಿಮಗೆ ಕಾಂಬಿನೇಷನ್ ಹೇಳ್ಕೊಡಿದ್ರೆ 5C5 ಮಾಡಿದಾಗ ಎಷ್ಟು ಬರುತ್ತೆ ವ್ಯಾಲ್ಯೂ ಅಂದರೆ 1 ಬರುತ್ತೆ. ಸೊ ದಟ್ ಈಸ್ 1 ಇಂಟು 1/2. 1 ಟು ದ ಪವರ್ ಆಫ್ 5 ಅಂತಂದರೆ 1 ಬರುತ್ತೆ. ಬಟ್ 2 ಟು ದ ಪವರ್ ಆಫ್ 5 ಅಂತ ಅಂದರೆ 32 ಬರುತ್ತೆ. 2 ಟು ದ ಪವರ್ ಆಫ್ 5 ಅಂತ ಅಂದರೆ 2 ಇಂಟು 2 ಇಂಟು 2 ಇಂಟು 2 ಅಂದರೆ 5 ಟೈಮ್ಸ್ನ ನಾವು 2 ಇಂಟು 2 ಇಂಟು ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ ವ್ಯಾಲ್ಯೂ, 32 ಬರುತ್ತೆ. ದ ವ್ಯಾಲ್ಯೂ ಇಸ್ 1/32 ಅಂದರೆ 32 ಇದರಲ್ಲಿ 1 ಚಾನ್ಸ್ ಇದೆ 5 ಎಡ್ ಬರೋಕ್ಕೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟು P ಈಸ್ ಏನಂತ ಹೇಳಿದ್ರೆ 3 heads ಆ್ಯಂಡ್ 2 tails. ನಮಗೆ ಬೇಕಾದ್ರೆ ಎಡ್ ಆಗಿರೋದ್ರಿಂದ ಆಬ್ವಿಯಸ್ಲಿ P ಎಷ್ಟಾಗುತ್ತೆ 3 ಅಂದರೆ 5C3. 5C3ನ ಕ್ಯಾಲ್ಕುಲೇಟ್ ಮಾಡಿ. 5C3ನ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಮೋಸ್ಟ್ಲಿ 10 ಬರುತ್ತೆ ವ್ಯಾಲ್ಯೂ. 5C3 ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬರುತ್ತೆ, 10 ಬರುತ್ತೆ. 1/2 ಅಂದರೆ 1/2 ಟು ದ ಪವರ್ ಆಫ್ 5 ಅಂತ ಅಂದರೆ 1 ಟು ದ ಪವರ್ ಆಫ್ 5 1 ಬರುತ್ತೆ. 2 ಟು ದ ಪವರ್ ಆಫ್ 5 ಎಷ್ಟು ಬರುತ್ತೆ, 32 ಬರುತ್ತೆ. ಅಂದರೆ 5C3 10 ಬರುತ್ತೆ ಇಂಟು 1/32. 10 ಇಂಟು 1/32 ಮಾಡಿದ್ರೆ 10/32 ಬರುತ್ತೆ. ನೆಕ್ಸ್ಟು P 4 ಆರ್ ಮೋರ್ ಹೆಡ್ಸ್. 4 ಆರ್ ಮೋರ್ ಹೆಡ್ಸ್ ಅಂದರೆ 4 ಅಥವಾ ಅದಕ್ಕಿಂತ ಹೆಚ್ಚು. 4 ಅಥವಾ ಅದಕ್ಕಿಂತ ಹೆಚ್ಚು ಅಂದರೆ ನಾವಿಲ್ಲಿ ತೊಗೊಂಡಿರೋದು 5 ಟಾಸ್ ಆಗಿರೋದ್ರಿಂದ 4 + 5 4 5 ಅದು 6 ಆಗಿದ್ರೆ 4 + 5 + 6 ಆಗೋದು. ಸೊ ಇಲ್ಲಿರೋದೆರಡು P4 + P5. P4 ಅಂತಂದರೆ ಏನು ಬರ್ತೀರಾ, 5C4 ಇಂಟು 1/2 ಟು ದ ಪವರ್ ಆಫ್ 5. 5C4 ಮೋಸ್ಟ್ಲಿ 5 ಬರುತ್ತೆ ವ್ಯಾಲ್ಯೂ. 5C4 ನೀವು ಕಾಂಬಿನೇಷನ್ನ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ, 5 ಬರುತ್ತೆ. ಸೊ ಇದು 1/2
ಇದು ಆಲ್ರೆಡಿ ಗೊತ್ತು 32 ಬರುತ್ತೆ, 1/32 ಬರುತ್ತೆ. 5 ಇಂಟು 1/32 ಎಷ್ಟು ಬರುತ್ತೆ? 5/32 ಬರುತ್ತೆ. 5C5 ಆಲ್ರೆಡಿ 5 ನೀವು ಇಲ್ಲಿ ಮಾಡಿದ್ದೀರ, P5 ನೀವು ಇಲ್ಲಿ ಮಾಡಿರೋದ ವ್ಯಾಲ್ಯೂ ನಿಮ್ಗೆ ಗೊತ್ತಿದೆ 1/32. ಸೊ 5 + 1 ಎಷ್ಟು? 6. 2 ಎಷ್ಟಿದೆ? /32ನೇ ಇರೋದ್ರಿಂದ ಇಲ್ಲಿ ಸೊ ಏನಾಗುತ್ತೆ? 6/32. ಸೊ ದ ಫಸ್ಟು 5 8s ಎಲ್ಲ 8ಸೇ ಬೇಕು ಅಂದರೆ 1/32 ಚಾನ್ಸ್ ಇದೆ. 3 8s ಬೇಕು ಅಂದರೆ 10/32 ಇದೆ. 4 ಅಥವಾ ಅದಕ್ಕಿಂತ ಹೆಚ್ಚು ಅಂದರೆ 4 + 5 ಎರಡೂ ಸೇರಿದ್ರೆ ಎಷ್ಟಿದೆ? 6/32 ಚಾನ್ಸಸ್ ನಿಮಗೆ ಇಲ್ಲಿದೆ ಅಂತ ಈ ಪ್ರಾಬ್ಲಮಲ್ಲಿ ಹೇಳ್ತಿದ್ದೇವೆ. ಓಕೆ, ವಿ ಮೂವ್ ಆನ್ ಟು ನೆಕ್ಸ್ಟ್ ಪ್ರಾಬ್ಲಮ್. ಅದೇ ಥರದ್ದು ನೋಡಿ ಇಲ್ಲಿ, ದ ಪ್ರಾಬಬಿಲಿಟಿ ದಟ್ ಎ ಬಾಂಬ್ ಇಟ್ಸ್ ಎ ಟಾರ್ಗೆಟ್ ಈಸ್ 1/2. ಅಂದರೆ ಪ್ರಾಬಬಿಲಿಟಿ ಎಷ್ಟಿದೆ? ಒಂದು ಬಾಂಬು ಒಂದು ಟಾರ್ಗೆಟ್ನ ಟಚ್ ಮಾಡೋಕ್ಕೆ 50% ಚಾನ್ಸ್ ಇದ್ದರೆ ದಟ್ ಈಸ್ 1/2, ದಟ್ ಈಸ್ P1/2 ಅಂತ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ 4 ಬಾಂಬ್ಸ್ ಇದೆ ಅಂದರೆ N = 4. 4 ಬಾಂಬ್ಸ್ ಆರ್ ಏಮ್ಡ್ ಅಟ್ ಎ ಬ್ರಿಡ್ಜ್. ಒಂದು ಬ್ರಿಡ್ಜನ್ನು ಹೊಡಿಬೇಕು, ಅದಕ್ಕೆ 4 ಬಾಂಬ್ ಇಟ್ಕೊಂಡಿದ್ದಾರೆ ದ ಫೋಮ್ಸ್. 3 ಬಾಂಬ್ಸ್ ಆರ್ ಎನಫ್ ಟು ಡೆಸ್ಟ್ರಾಯ್ ದ ಬ್ರಿಡ್ಜ್. ಆ್ಯಕ್ಚುಲಿ ಅವ್ರ ಹತ್ರ 4 ಬಾಂಬ್ ಇದೆ, ಅದರಲ್ಲಿ 3 ಬಾಂಬ್ಸ್ ಸಾಕು ಡೆಸ್ಟ್ರಾಯ್ ಮಾಡೋಕ್ಕೆ. ಸೊ ನಾವು ಲಾಜಿಕಾಗಿ ಯೋಚನೆ ಮಾಡಿದಾಗ ನನ್ನ ಹತ್ರ 4 ಬಾಂಬ್ಸ್ ಇದೆ, ಒಂದು ಅಲ್ಲಿಗೆ ಹೊಡಿಯೋಕ್ಕೆ ಚಾನ್ಸ್ ಎಷ್ಟಿದೆ? ಅದು ಹೋಗಿ ಟಾರ್ಗೆಟ್ನ ತಲುಪುವಾಗ 50-50 ಇದೆ. ಸೊ ನಾನು ಫಸ್ಟ್ ಬಾಂಬ್ ಹೊಡೆದ್ರೆ ಇನ್ನು 2 ಬಾಂಬು ಹೊಡೆದ್ರೆ ಫಸ್ಟ್ ಬಾಂಬ್ ಫ್ಲಾಪ್ ಆಯಿತು ಅಂತ ಅಂದರೆ 3 ಬಾಂಬಲ್ಲಿ ಹೊಡಿಬೇಕಾಗಿದೆ. ಸೊ ಸೆಕೆಂಡ್ ಬಾಂಬು ಫ್ಲಾಪ್ ಆಯಿತು ಅಂದರೆ ಬ್ರಿಡ್ಜು ಡೆಸ್ಟ್ರಾಯ್ ಆಗೋದಿಲ್ಲ. ಸೊ ಬ್ರಿಡ್ಜ್ ಡೆಸ್ಟ್ರಾಯ್ ಆಗೋಕ್ಕೆ ನನಗೆ 3 ಬಾಂಬ್ ಬೇಕೇ ಬೇಕು. ಸೊ ಫೈಂಡ್ ದ ಪ್ರಾಬಬಿಲಿಟಿ ದಟ್ ದ ಬ್ರಿಡ್ಜ್ ಈಸ್ ಡೆಸ್ಟ್ರಾಯ್ಡ್. ಬ್ರಿಡ್ಜು ಡೆಸ್ಟ್ರಾಯ್ ಆಗೋಕ್ಕೆ ಪ್ರಾಬಬಿಲಿಟಿ ಎಷ್ಟಿದೆ? ನನ್ ಆಫ್ ದ ಬಾಂಬ್ ಇಟ್ಸ್ ದ ಬ್ರಿಡ್ಜ್. ಯಾವುದೇ ಬಾಂಬು ಬ್ರಿಡ್ಜ್ನ ಇಟ್ಟಾಗಲಿಲ್ಲ. ಸೊ ಇಲ್ಲಿ P = 1/2, N = 4. 3 ಇದು ಡೆಸ್ಟ್ರಾಯ್ ಮಾಡೋಕ್ಕೆ ಬೇಕಾದ್ರೆ ಒಂದು ಬಾಂಬ್ಸ್ ಇದೇನು ನಮಗೆ ಇದಿರಲ್ಲ. ಸೊ ಇದು ಒಂದು ಇಂಟ್ ಥರ ಇದೆ. ಸೊ ಈ ಕ್ವಶನ್ಗೆ ಸೊ ಫಸ್ಟ್ ಕ್ವಶನ್ ನಮ್ಗೆ ಆಲ್ರೆಡಿ ಗೊತ್ತಿದೆ, ದಟ್ ಈಸ್ N, ದಿಸ್ ಈಸ್ 1/2. ಸೊ ಅಪ್ಲೈ ಮಾಡಿದಾಗ 4CX 1/2 ಆಗಿರೋದ್ರಿಂದ ನಾವು ಏನು ಮಾಡ್ಬೋದು? ಇಂಟು ನೋಡಿ ಇಲ್ಲಿ ಫಾರ್ಮುಲಾ ಸರ್ Q ತೊಗೊಂಡಿಲ್ಲ ಅಂತ ಅನ್ಕೋಬೋದು ನೀವು. Q ತೊಗೊಂಡಿದ್ದೀವಿ ಇಲ್ಲಿ ನಾವು. ಸೊ ಲಾಸ್ಟ್ ಲೆಕ್ಕದಲ್ಲೇ ನಾನು ಹೇಳ್ದೆ, ಎರಡೂ ಒಂದೇ ಇದ್ದರೆ ಎಕ್ಸು 5 - x ಇದ್ದಾಗ x ಕ್ಯಾನ್ಸಲ್ ಆಗುತ್ತೆ, 5 ಆಗುತ್ತೆ. ಇಲ್ಲೂ ಕೂಡ ಇಲ್ಲಿ ಏನಾಗಿದೆ? ಎರಡೂ P1/2 ಆಗಿರೋದ್ರಿಂದ 1/2 to the power of 4 ಅಂದರೆ N = 4ನ ಡೈರೆಕ್ಟಾಗಿ ತೊಗೋಬೋದು. 4CX × 1/2 to the power of 4. ಸೊ x = 4 N ಆಗಿರೋದ್ರಿಂದ 0 1 2 3 4ವರೆಗೂ ತೊಗೋಬೋದು. ಸೊ ಇಲ್ಲಿ ಕ್ವಶನ್, ದ ಬ್ರಿಡ್ಜ್ ಈಸ್ ಡೆಸ್ಟ್ರಾಯ್ಡ್. ಈಗ ಬ್ರಿಡ್ಜ್ ಡೆಸ್ಟ್ರಾಯ್ ಆಗಬೇಕಂದ್ರೆ ಎಷ್ಟು ಬಾಂಬ್ ಬೇಕು? ಮಿನಿಮಮ್ 3 ಬಾಂಬ್ ಬೇಕು. ಅಂದರೆ ದಟ್ ಈಸ್ P ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 3. P ಈಸ್ ಗ್ರೇಟರ್ ದ್ಯಾನ್, ಬ್ರಿಡ್ಜ್ ಡೆಸ್ಟ್ರಾಯ್ ಆಗಿದೆ ಅಂದರೆ ಎಷ್ಟು ಬಾಂಬ್ ತೊಗೊಂಡಿದೆ? ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 3. ಸೊ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 3 ಅಂತಂದರೆ 3 + 4. 4 ಇಸ್ ದ ಲಿಮಿಟ್, ಏಕೆಂದರೆ N ಈಸ್ ಫೈನೈಟ್ ನಂಬರ್ ಆಗಿರೋದ್ರಿಂದ ಲಾಸ್ಟು 3 ಮತ್ತು 4. ಸೊ P3ಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. 4C3 ಯೂಶ್ವಲಾಗಿ ಆನ್ಸರು 4 ಬರುತ್ತೆ. 4C3 ಎಷ್ಟು ಬರುತ್ತೆ ನಿಮಗೆ? 4 ಬರುತ್ತೆ. 1/2 to the power of 4. 1/4 ಅಂತ 1 to the power of 4 ಅಂದರೆ 1 ಬರುತ್ತೆ. 2 to the power of 4 ಅಂದರೆ 16 ಬರುತ್ತೆ. ಸೊ 4C3 ಬಂದು 4 ಆಗುತ್ತೆ. ಇದು 1/2 to the power of 4 ಒಂದು 1/16 ಆಗುತ್ತೆ. 4 × 1/16 ಅಂದರೆ 4/16 ಆಗುತ್ತೆ. ಅಂದರೆ P3 ನಮಗೆ 4/16 ಆಗುತ್ತೆ. ವೆರಸ್ P4 ಹೇಗೆ ಬರುತ್ತೆ ಅಂದರೆ 4C4 ಅಂದರೆ N = 4, x = 4, 1/2 to the power of 4 ಆಲ್ರೆಡಿ ನಮಗೆ ಗೊತ್ತಿದೆ 1/16. 4C4 1. ಸೊ 1 × 1/16, 1 × 1/16 ಅಂತ ಅಂದರೆ ಸೊ 1/16 ಆಗುತ್ತೆ. ಸೊ 4 / 16 + 1/16 = ಎಷ್ಟಾಗುತ್ತೆ? 4 + 1 is 5, 16 ಕಾಮನ್ ಆಗಿರೋದ್ರಿಂದ ಡಿನಾಮಿನೇಟರ್ 5/16 ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಆನ್ಸರ್ ಫಾರ್ ದ ಫಸ್ಟ್ ಕ್ವೆಶನ್. ದ ಬ್ರಿಡ್ಜ್ ಇಸ್ ಡೆಸ್ಟ್ರಾಯ್ಡ್. ಬ್ರಿಡ್ಜು ಡೆಸ್ಟ್ರಾಯ್ ಆಗೋಕ್ಕೆ ಚಾನ್ಸ್ ಎಷ್ಟಿದೆ? 16ಕ್ಕೆ 5 ಚಾನ್ಸ್ ಇದೆ ಅಂತ ಇಲ್ಲಿ ಹೇಳ್ತಾ ಇದೆ. ಸೊ ನನ್ ಆಫ್ ದ ಬಾಂಬ್ ಇಟ್ಸ್ ದ ಬ್ರಿಡ್ಜ್ ಅಂತ ಹೇಳ್ತಾ ಇದೆ. ಯಾವುದೇ ಬಾಂಬು ಇಲ್ಲಿ ಬ್ರಿಡ್ಜ್ನ ಇಟ್ ಮಾಡಲಿಲ್ಲ ಅಂದರೆ ಯಾವುದೂ ಬಾಂಬ್ ಅಂದರೆ 0 ಏನಾಗುತ್ತೆ? ಇಲ್ಲಿ ನಾವೇನು ಮಾಡ್ತೀವಿ? ಇಲ್ಲಿ x = 0. ಸೊ x 0 ಆದ ತಕ್ಷಣ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಫಾರ್ಮುಲಾ ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ವೆನ್ ಯು ಅಪ್ಲೈ ದ ಫಾರ್ಮುಲಾ you'll get the answer like this. ಸೊ 4C0 1/2 to the power of 4 ಅಂದರೆ 1/16 ಆಗುತ್ತೆ. ಸೊ ಯಾವುದೇ ಬಾಂಬನ್ನ ಇಟ್ ಮಾಡಲಿಲ್ಲ ಅಂದರೆ ದ ಆನ್ಸರ್ ಇಸ್ 1/16. ಯಾವುದೇ ಬಾಂಬ್ ಇಟ್ಟಾಗಲಿಲ್ಲ ಬ್ರಿಡ್ಜ್ ಅಂತಂದರೆ ದಟ್ ಈಸ್ x = 0 ಅಂತ ಇಲ್ಲಿ ಹೇಳ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್.
ಇನ್ ಎ ಕಾಲೇಜ್ 60% ಸ್ಟೂಡೆಂಟ್ಸ್ ಆರ್ ಬಾಯ್ಸ್ ಪ್ರಾಬಬಿಲಿಟಿ ಎಷ್ಟಿದೆ 60%. ಆಬ್ವಿಯಸ್ಲಿ ಮಿಕ್ದವರೆಲ್ಲ ಗರ್ಲ್ಸ್ ಅಂದರೆ 40% ಗರ್ಲ್ಸ್ 60% ಬಾಯ್ಸ್. ಇನ್ನು ರ್ಯಾಂಡಮ್ ಸ್ಯಾಂಪಲ್ ಆಫ್ 3 ಸ್ಟೂಡೆಂಟ್ಸ್ ಅಂದರೆ n = 3 3 ಜನ ಸ್ಟೂಡೆಂಟ್ಸ್ನ ಸೆಲೆಕ್ಟ್ ಮಾಡಿದರೆ ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಟೂ ಬಾಯ್ಸ್, ಇಬ್ಬರು ಹುಡುಗರು ಬರೋ ಚಾನ್ಸ್ ಎಷ್ಟಿದೆ, ಅಟ್ಲೀಸ್ಟ್ 1 ಬಾಯ್, ಒಬ್ಬ ಹುಡುಗ ಬರೋಕ್ಕೆ ಎಷ್ಟು ಚಾನ್ಸ್ ಇದೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಒಬ್ಬ ಹುಡುಗ ಬರೋಕ್ಕೆ ಎಷ್ಟು ಅಥವಾ ಇಬ್ಬರು ಹುಡುಗರು ಬರೋಕ್ಕೆ ಅಂತ. ಸೊ ಪ್ರಾಬಬಿಲಿಟಿ n = ನಮ್ಗೆ ಗೊತ್ತಾಯಿತು 3, n = ಎಷ್ಟು 3, n = 3, ವೆರಸ್ p ಈಸ್ 0.6, 60% ಅಂದರೆ ಹೇಳಿ 0.6, p 0.6 ಆದರೆ q 0.6 0.4 ಆಗುತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ n = 3, p = 0.6, p 0.6 ಆದರೆ q ಎಷ್ಟಾಗುತ್ತೆ 0.4 ಆಗುತ್ತೆ. ಸೊ ಫಾರ್ಮುಲಾ NCX p⁴x q⁴n−1x. ಫಸ್ಟ್ ಕ್ವಶನ್ನು 2 ಬಾಯ್ಸ್, ಎಕ್ಸಾಕ್ಟ್ಲಿ 2 ಬಾಯ್ಸ್ ಅಂದರೆ ಎಕ್ಸ್ ಜಾಗದಲ್ಲಿ ಏನು ಬರಿತೀವಿ ನಾವು 2 ಬರಿತೀವಿ. ಎಕ್ಸ್ ಜಾಗದಲ್ಲಿ 2 ಬರೆದಾಗ ಫಾರ್ಮುಲಾ ಪ್ರಕಾರ ಆದರೆ n = 3, x = 2 ಅಂದರೆ 2 ಬಾಯ್ಸ್ ಆಗಿರೋದ್ರಿಂದ p = 0.6 ಟು ದ ಪವರ್ ಆಫ್ x ಅಂದರೆ 2, 0.4 ಅಂದರೆ n ಅಂತಂದರೆ 3 - 2 ಅಂದರೆ n - x ಅಂದರೆ 3 - 2 ದಟ್ ಈಸ್ 1 ಆಗುತ್ತೆ. ಸೊ 3c2 ನಮಗೆ 3 ಬರುತ್ತೆ. 3c2 ನಾವು ಕಾಂಬಿನೇಷನ್ ಮಾಡಿದಾಗ ಎಷ್ಟು ಬರುತ್ತೆ 3 ಬರುತ್ತೆ. 0.6 ಟು ದ ಪವರ್ ಆಫ್ 2 ಅಂತ ಅಂದರೆ 0.36 ಅಂದರೆ 36 ಬರುತ್ತೆ. ಇಂಟು 0.4 ಅಂದರೆ ಎಷ್ಟು 3 - 1 ಅಂದರೆ 0.4 ಬರುತ್ತೆ. ಸೊ ಇಷ್ಟು ಮಲ್ಟಿಪ್ಲೈ ಮಾಡಿದ್ರೆ 0.432 ಅಂದರೆ ಇಬ್ಬರು ಹುಡುಗರು ಬರೋಕ್ಕೆ ಚಾನ್ಸ್ ಎಷ್ಟಿದೆ ಅಂತಂದರೆ 0.432 ಅಂದರೆ 43.2% ಚಾನ್ಸಸ್ ಇದೆ ಅಂತ. ನೆಕ್ಸ್ಟ್ ಕ್ವಶನ್ ನಿಮಗೆ ಅಟ್ಲೀಸ್ಟ್ 2 ಬಾಯ್ಸ್ ನೋಡಿಲಿ, ಅಟ್ಲೀಸ್ಟ್ 1 ಬಾಯ್ ಅಂತಂದರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1. ನಾನು ಹೇಳ್ಬಿಡ್ತೀನಿ ನಾನಿಲ್ಲಿ ಅಟ್ಲೀಸ್ಟ್ 1 ಅಂತ ಅಂದರೆ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 1 ಅಂತ ಅಂದರೆ P1 P2 P3 P1 + P2 + P3 ಇದು ಮೂರನ್ನೂ ಆ್ಯಡ್ ಮಾಡ್ಬೋದು. ಇಲ್ಲ ಅಂತ ಅಂದರೆ P1 P2 P3 1ಗಿಂತ ಮುಂಚೆ ಇರೋದು ಯಾವುದನ್ನ ನಾನು 3 ಬಾಯ್ಸ್ 3 ಅಂತಂದರೆ 0 1 2 3 ಅಂತ ಹೇಳಿದ್ರೆ 1ಗಿಂತ ಮುಂಚೆ ಇರೋದು 0 ಇರೋದ್ರಿಂದ 1 - P0 ಮಾಡ್ಬೋದು. ಸೊ ಎರಡರಲ್ಲಿ ಯಾವ್ದು ಮಾಡಿದ್ರು ಸೇಮ್ ಆನ್ಸರ್ ಬರುತ್ತೆ. ನೀವು P1 P2 P3 ಮೂರನ್ನ ಆ್ಯಡ್ ಮಾಡಿದ್ರೆ ಏನು ಆನ್ಸರ್ ಬರುತ್ತೆ, ಅಥವಾ 1 - P0 ಮಾಡಿದ್ರು ಅಷ್ಟೇ ಆನ್ಸರ್ ಬರುತ್ತೆ. ಸೊ ಈಸಿ ಅನ್ನೋದಕ್ಕೆ ಇದನ್ನು ನಾವು ಮಾಡ್ತಾಯಿದ್ದೀವಿ. ಸೊ ಇದನ್ನೇ ಯೂಸ್ ಮಾಡಿದ್ರೆ ನಿಮ್ಗೆ ಒಳ್ಳೆಯದು, ಯಾಕಂದರೆ ಪಾಯ್ಸನ್ನಲ್ಲಿ ಇದು ಇಂಪ್ಲೈ ಆಗುತ್ತೆ. 1 - 3c0 0.6 ಟು ದ ಪವರ್ ಆಫ್ 0 0.4 ಟು ದ ಪವರ್ ಆಫ್ 3 - 0. ಸೊ 3c0 ಅಂತ ಅಂದರೆ ನಿಮಗೆ ಗೊತ್ತಿರ್ಬೋದು 1 ಬರುತ್ತದು. ಎನಿ ಪವರ್ ಆಫ್ 0 ನಾನು ಹೇಳಿದೆ 0.6 ಟು ದ ಪವರ್ ಆಫ್ 0, ಎನಿ ಪವರ್ ಆಫ್ 0 ಈಸ್ 1. ಸೊ ಇದು 1 ಬರುತ್ತೆ, ಇದು 1 ಬರುತ್ತೆ. 0.4 ಟು ದ ಪವರ್ ಆಫ್ 3 0.4 ಟು ದ ಪವರ್ ಆಫ್ 3 ಆನ್ಸರ್ ಬಂದು ನಿಮಗೆ 0.064 ಬರುತ್ತೆ. ಸೊ 1 - 0.6064 ಆನ್ಸರ್ ಎಷ್ಟು ಬರುತ್ತೆ ಅಂದರೆ 0.936 ಬರುತ್ತೆ. 0.936 ಬರುತ್ತೆ. ಸೊ ಅಟ್ಲೀಸ್ಟ್ 1 ಬಾಯ್ ಬರೋಕ್ಕೆ ಚಾನ್ಸ್ ಎಷ್ಟಿದೆ ಅಂತಂದರೆ 93.6 ಬರುತ್ತೆ. ಓಕೆ, ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ ಮಾಡೋಣ. ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ನಾನು. ಥ್ಯಾಂಕ್ ಯು.